Hello students, this is chapter 3 motion in straight line part 3 video. In this video I am explaining position time and velocity time graphs. I am explaining the slope in xt and vt graphs and applications of xt and vt graphs. Let us start with the position time and velocity time graphs. For example, if I take first graph, here x is nothing but position taken along y-axis and small t is a time taken along x-axis. Along the x-axis I have taken 1, 2 second, 3 second, 4 second, 5 second and so on, and position is taken as 5 centimeter, 10 centimeter, 15 centimeter, 20 centimeter and so on, and this is a origin. And I am showing one simple graph like this. So you just looking at this graph, you can explain the motion of a body. ಆದರೆ ಈ ಗ್ರಾಫ್ ನೋಡಿದ ತಕ್ಷಣ ನೀವು ಆಬ್ಜೆಕ್ಟ್ ಏನಿದೆಲ್ಲ ಯಾವ ರೀತಿ ಅದು ಚಲನೆಯಲ್ಲಿದೆ ಅನ್ನೋದನ್ನ ನೀವು ಎಕ್ಸ್ಪ್ಲೇನ್ ಮಾಡಬಹುದು, ವರ್ಣನೆ ಮಾಡಬಹುದು. ಅದು ಯಾವ ರೀತಿ ಮಾಡಬಹುದು ಅಂದ್ರೆ ಅದನ್ನ ನಿಮ್ಗೆ ಮೆಥಡ್ ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅವರೇಜ್ ವೆಲಾಸಿಟಿ. ಅವರೇಜ್ ವೆಲಾಸಿಟಿನ ಈ ಗ್ರಾಫ್ ಮೂಲಕ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ನಿಮಗೆ ಅರ್ಥ ಮಾಡ್ಕೋಬೇಕು. So let us take this graph divided into different three sections. One is OB section, another one is BC section, and last one is CD section. So when position is changing from O to B, what is the average velocity? When it is changing from B to C, and when it is changing from C to D, so how the average velocity changes, that we must understand. ಅಂದ್ರೆ ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಯಾವ ಪೊಸಿಷನ್ ಬದಲಾವಣೆ ಆದಾಗ ಎವರೇಜ್ ವೆಲಾಸಿಟಿ ಯಾವ ರೀತಿ ಅದು ಚೇಂಜ್ ಆಗ್ತದೆ ಅನ್ನೋದನ್ನ ನೀವು ಮೊದಲಿಗೆ ಅರ್ಥ ಮಾಡ್ಕೋಬೇಕು. ಲೆಟ್ ಅಸ್ ಟೇಕ್ ದಿ ಸೆಕ್ಷನ್ OB ಸೆಕ್ಷನ್ ನಲ್ಲಿ ಎವರೇಜ್ ವೆಲಾಸಿಟಿ ಎಷ್ಟಿದೆ? ಸೊ ಅದಕ್ಕೆ ನಾವೇನ್ ಮಾಡಬೇಕು, ಬಿ ಪಾಯಿಂಟ್ ನಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಬೇಕು. ಇಟ್ ಈಸ್ ಗೋಯಿಂಗ್ ಟು ಟಚ್ ದಿ ಎಕ್ಸ್ ಆಕ್ಸಿಸ್ ಅಟ್ 2 seconds and one more line which is going to touch the y axis at 10 centimeter. ಸೊ ನಮ್ಗೆ ಈಗ OBದು ಸ್ಲೋಪ್ ಕಂಡುಹಿಡಬೇಕು. OB ಸ್ಲೋಪ್ ಏನಂತಂದ್ರೆ ಈ ಮ್ಯಾಗ್ನಿಟ್ಯೂಡ್ ಇದೇನಿದೆಲ್ಲ ಇದು ಕಾಣುತ್ತಲ್ಲ, ಈ ಮ್ಯಾಗ್ನಿಟ್ಯೂಡ್ ಮತ್ತೆ ಇದ್ರ ಮ್ಯಾಗ್ನಿಟ್ಯೂಡ್ ನೀವು ಕಂಡುಹಿಡಬೇಕು. ಸೊ ಈ ವರ್ಟಿಕಲ್ ಮ್ಯಾಗ್ನಿಟ್ಯೂಡ್ ಏನಿದೆ ಇದು ಅಪೋಸಿಟ್ ಸೈಡ್ ಅಂತ ಕರಿತೀವಿ. ಇದೇನು ಸ್ಮಾಲ್ ಟ್ರಯಾಂಗಲ್ ಕಾಣ್ತಾ ಇದೆಯಲ್ಲ ನಿಮಗೆ, ಈ ಟ್ರಯಾಂಗಲ್ ಇದು ಅಪೋಸಿಟ್ ಸೈಡ್, ಇದು ಅಡ್ಜಸೆಂಟ್ ಸೈಡ್. ಈ ಅಪೋಸಿಟ್ ಸೈಡ್ ಮತ್ತೆ ಅಡ್ಜಸೆಂಟ್ ಸೈಡ್ ಮ್ಯಾಗ್ನಿಟ್ಯೂಡ್ ಅನ್ನ ನೀವು ಫಸ್ಟ್ ಕಂಡುಹಿಡಬೇಕು. You should not measure the magnitude by simple scale. Just taking the scale and measuring it as a 2 centimeter or 3.4 centimeter, it is not the correct method. The correct method is you have to measure this opposite side using the y-axis scale, and you have to measure the adjacent side with the help of this time scale or x-axis. So let us study the how to calculate the average velocity. Even for BC section, from the C point draw one more perpendicular. It is going to touch the x-axis at 4 seconds, and from the C point if you draw a horizontal, it is going to touch the same point 10 on the y-axis. x ಅಂತಂದ್ರೆ x-axis ಅಲ್ಲ, ಇದು position. x ಅಂದ್ರೆ position ನ small t ಅಂತಂದ್ರೆ time ಅಂತ ತಿಳ್ಕೊಡ್ರಿ. Again, from the D point draw one perpendicular which is going to touch the x-axis at 5 seconds, and from the D point if you draw the horizontal which is going to meet y-axis at 20 centimeter. ಸೊ ಈ ರೀತಿ ನೀವು ಡ್ರಾ ಮಾಡ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಅವರೇಜ್ ವೆಲಾಸಿಟಿನ ಕಂಡುಹಿಡಬಹುದು. ಅವರೇಜ್ ವೆಲಾಸಿಟಿ ಸಿಂಪಲ್ ಫಾರ್ಮುಲಾ ಏನಂತಾರೆ ನೋಡ್ರಿ. ಸ್ಟಾರ್ಟಿಂಗ್ ನೋಡ್ರಿ, O ಮತ್ತು B ಈ ಒಂದು ಸೆಕ್ಷನ್ ನಲ್ಲಿ ಈ ಒಂದು ಸ್ಟ್ರೇಟ್ ಲೈನ್ ಅನ್ನ ನೀವು ಕನ್ಸಿಡರ್ ಮಾಡಿದ್ರೆ, ಇದಷ್ಟೇ OB ಅನ್ನ ಮಾತ್ರ ಕನ್ಸಿಡರ್ ಮಾಡಿದ್ರೆ, ಈ ಪೊಸಿಷನ್ ಏನಿದೆಯಲ್ಲ ಆಬ್ಜೆಕ್ಟ್ ಪೊಸಿಷನ್ O ದಿಂದ B ವರೆಗೆ ಚೇಂಜ್ ಆಗುವಾಗ ಅವರೇಜ್ ವೆಲಾಸಿಟಿ ಎಷ್ಟಿತ್ತು ಅದನ್ನ ನೀವು ಕಂಡುಹಿಡಬೇಕು. ಅಂತಂದ್ರೆ ಸಿಂಪಲ್ ಫಾರ್ಮುಲಾ ಈಸ್ x2 ಅಂತಂದ್ರೆ ಪೊಸಿಷನ್, ಇದನ್ನ x2 ಅಂತ ಕರಿತೀನಿ. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆಯಲ್ಲ O, ಇದನ್ನ x1 ಅಂತ ಕರಿತೀನಿ. ಈಗ O ದಿಂದ B ಹೋಯ್ತು, O ಪಾಯಿಂಟ್ ನಲ್ಲಿ ಇದ್ದಾಗ ಇದನ್ನ ಪೊಸಿಷನ್ x1 ಅಂತ ಕರೆಯೋಣ. B ಪಾಯಿಂಟ್ ರೀಚ್ ಆದಾಗ ಅದರ ಪೊಸಿಷನ್ ಎಷ್ಟಿದೆ, 10 ಇದೆ, ಇದನ್ನ x2 ಅಂತ ಕರೆಯೋಣ. ಸೊ O ಪಾಯಿಂಟ್ ನಲ್ಲಿ ಇದ್ದಾಗ ಟೈಮ್ ಏನಿದೆಲ್ಲ 0 ಸೆಕೆಂಡ್ ಇತ್ತು, ಇದನ್ನ t1 ಅಂತ ಕರೆಯೋಣ. B ಪಾಯಿಂಟ್ ರೀಚ್ ಆದಾಗ ಅವಾಗ ಟೈಮ್ ಎಷ್ಟಾಯ್ತು, 2 seconds ಆಯ್ತು, ಇದನ್ನ t2 ಅಂತ ಕರೆಯೋಣ. ಸೊ ನಿಮಗೆ x2 minus x1, t2 minus t1 ಇವೆರಡು ಸಿಗ್ತವೆ. So average velocity is nothing but x2 minus x1 divided by t2 minus t1.
average velocity v equal to x2 minus x1 divided by t2 minus t1. x2 minus x1 ಅಂದ್ರೆ ಇದು displacement, t2 minus t1 ಅಂತಂದ್ರೆ ಇದು time interval. So for OB section, what is the x2 value? x2 value is 10, x1 value is 0. So 10 minus 0. And t2 value is 2 second and t1 value is 0 second. It is 2 minus 1. So 10 upon 1 equal to 10 meter per second. Similarly, for BC section ನೋಡ್ರಿ, B ಮತ್ತು C position ಏನಿದೆಲ್ಲ B ದಿಂದ C change ಆಗುವಾಗ the position of C point should be taken as x2, the position of B should be taken as x1. ಇಲ್ಲಿ ಅಷ್ಟೇ, the position on the time axis, this point is taken as t2 and the position of B on the time axis or x axis is taken as t1. average velocity ಏನು ಹೇಳ್ತದೆ ನಿಮಗೆ? x2 minus x1 upon t2 minus t1. ಈ ಪಾಯಿಂಟ್ ಇಂದ ನೀವು ಡ್ರಾ ಮಾಡಿದರೆ ಇದು x2 ಬರುತ್ತೆ, b ದಿಂದ ಡ್ರಾ ಮಾಡಿದರೆ ನಿಮಗೆ x1 ಬರುತ್ತೆ. x2 ಮತ್ತು x1 ವ್ಯಾಲ್ಯೂ ಸೇಮ್ ಇದೆ, so it is 10 minus 10 divided by t2 minus t1. t2 is 4 and t1 is 2. 4 minus 2, it is 0 meter per second. Andre horizontal line in the xt graph indicates the body is at rest. When body is at rest, it don't have any velocity, so velocity should be 0. So now the position is changing from C to D. C in the D change ಆಗ್ತಾ ಇದೆ. So D point ಅನ್ನ ನೀವು ಏನು ಮಾಡಬೇಕು? x2, C point ಅನ್ನ x1 ಅಂತ ತಗೋಬೇಕು. So ಇದೇನಿದು x2 20, ಇದು x1 10, 20 minus 10. ಅದೇ ರೀತಿ D point on the x axis ಇದನ್ನ ನೀವು t2 ಅಂತ ತಗೋಬೇಕು. C point on the time axis, this 4 is taken as t1. It is 5 minus 4. Is 10 upon 1 equal to 10 meter per second. So when position is changing from O to B, the average velocity is 10 meter per second. When position is changing from B to C, the average velocity is 0. And when position is changing from C to D, average velocity is again 10 meter per second. So this is how you should understand calculation of average velocity using xt graph. ಅಂದ್ರೆ xt ಗ್ರಾಫ್ ಗೆ ನೀವು ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದನ್ನ ಸ್ಲೋಪ್ ಅಂತ ಕರೀತಾರೆ. ಈಗೇನು ನೀವು x2 minus x1 upon t2 minus t1 ಅಂದ್ರೆ ಈ 10 minus 0 divided by 2 minus 1 ಅಂತ ಏನು ಮಾಡಿದ್ರಿ, this is nothing but slope. This is the slope of OB and 0 is a 0 meter per second in it's a value of slope of BC and this is a value of slope of CD line. So ನಮಗೊಂದು ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾಯ್ತು. So we come to now one important information that the slope of the xt graph always gives the average velocity. Now let us take another example. Here I am taking the last section CD in this manner. So average velocity, the formula is very simple, x2 minus x1 upon t2 minus t1. For OB section, we have already studied it. It is x2 minus x1. This x2, x1, t2, t1. It is 10 meter per second. For BC, it should be 0 meter per second as we have studied in the previous slide. And what about this last one? So ಇಲ್ಲಿ D point ಏನಿದೆಲ್ಲ, ಈ D point ನಿಂದ ನೀವು ಒಂದು ಡ್ರಾ ಮಾಡ್ರಿ ಹಾರಿಜಾಂಟಲ್. ಇದೆಲ್ಲ ಹೋಗ್ತದೆ 0 ಕ್ಕೆ ರೀಚ್ ಆಗ್ತದೆ. ಇದನ್ನ ನಾವು ಏನ್ ಕರಿತೀವಿ? x2 ಅಂತ ಕರಿತೀವಿ. ಇದು ಮತ್ತೆ D ಪಾಯಿಂಟ್ ಇಲ್ಲಿದೆ ಅಂತಿಕೊಂಡು ಇದನ್ನ x2 ಅಂತ ತಗೋಬಾರ್ದು. ದಿಸ್ ಈಸ್ ಆನ್ x axis. ನಮಗೆ x2 ಅಂದ್ರೆ ಏನ್ ಬೇಕು? ನಮಗೆ ಪೊಸಿಷನ್ ಆನ್ y axis. C ಅಂತಂದ್ರೆ ಇದನ್ನ x1 ಅಂತ ಕೊಡ್ರಿ, ಇದು ನಿಮಗೆ 10 ಬರ್ತದೆ. ಸೊ ಇಟ್ ಈಸ್ x2 minus x1 ಅಂದ್ರೆ ಈಗ ಫಾರ್ CD section it is 0 minus 10. It is not 10 minus 0. C ದಿಂದ D ಹೋಗ್ತಾ ಇದೆ ಅಂದ್ರೆ D ಇದು ಫೈನಲ್ ಆಯ್ತು, C ಇನಿಷಿಯಲ್ ಆಯ್ತು. ಈಗ ನೀವು ಎಲ್ಲಿಂದ ಎಲ್ಲಿ ಹೋಗ್ತಾ ಇರ್ತೀರಿ ಅದು ಇಂಪಾರ್ಟೆಂಟ್. ನೀವು ಸಿ ಇಂದ ಡಿ ಹೋಗ್ತಾ ಇದ್ರೆ ಸಿ ಇನಿಷಿಯಲ್ ಆಗ್ತದೆ, ಡಿ ಫೈನಲ್ ಆಗ್ತದೆ. ಬಿ ದಿಂದ ಸಿ ಹೋಗ್ತಾ ಇದ್ರೆ ಬಿ ಇನಿಷಿಯಲ್ ಆಗ್ತದೆ, ಸಿ ಫೈನಲ್ ಆಗ್ತದೆ. ಸೊ ಇಲ್ಲಿ ನೀವೇನ್ ಮಾಡಬೇಕು? ಫಾರ್ ಸಿ ಡಿ ಸೆಕ್ಷನ್ ಇದನ್ನ x2 ಅಂತ ಹೋಗ್ಬೇಕು, ಇದನ್ನ x1 ಅಂತ ಹೋಗ್ಬೇಕು. x2 ವ್ಯಾಲ್ಯೂ ಏನಿದೆ? 0 ಇದೆ. x1 ವ್ಯಾಲ್ಯೂ ಏನಿದೆ? ಫಾರ್ ಸಿ ಡಿ ಸೆಕ್ಷನ್ ಇಟ್ ಈಸ್ 10. ಇಟ್ ಇಸ್ 0 minus 10 upon 5 minus 4. So minus 10 upon 1 minus 10 meter per second. ಅಂದ್ರೆ
when position is changing from C to D, velocity is minus 10 meter per second. So velocity is negative, velocity is decreasing. ಇಲ್ಲಿ ನೋಡ್ರಿ ಪ್ಲಸ್ ಇದೆ, it indicates velocity is increasing. ಇಲ್ಲಿ horizontal line ಇದೆ which indicates the velocity is 0. Let us take a curve like this. ಸೊ ಈ ಕರ್ವ್ ನೋಡಿದ ತಕ್ಷಣ ನೀವೇನು ಅನ್ಸ್ಬೋದು, ವೆಲಾಸಿಟಿ ಏನು ಇನ್ಕ್ರೀಸ್ ಆಗ್ತಾ ಇದೆಯಾ ಅಥವಾ ಡಿಕ್ರೀಸ್ ಆಗ್ತಾ ಇದೆಯಾ ಅಂತ ಗೊತ್ತಾಗಲ್ಲ ನಿಮಗೆ. ಸೊ ಅದಕ್ಕೊಂದು ಸಿಂಪಲ್ ಟೆಕ್ನಿಕ್ ಇದೆ. ವೆರಿ ಸಿಂಪಲ್ ಟೆಕ್ನಿಕ್ ಈಸ್ ಯು ಹ್ಯಾವ್ ಟು ಟೇಕ್ ಒನ್ ಸಿಂಪಲ್ ಪಾಯಿಂಟ್ ಹಿಯರ್. ಯು ಟೇಕ್ 2 ಪಾಯಿಂಟ್ಸ್. ಫಸ್ಟ್ ಪಾಯಿಂಟ್ ಇಸ್ ದಿಸ್ ಒನ್. ಈ ಪಾಯಿಂಟ್ ನಲ್ಲಿ ಒಂದು ಟ್ಯಾಂಜೆಂಟ್ ಡ್ರಾ ಮಾಡ್ರಿ. ರೆಡ್ ಕಲರ್ ಲೈನ್ ಏನು ಇಂಡಿಕೇಟ್ ಮಾಡಿದಿಲ್ಲ, ದಿಸ್ ಇಸ್ ಕಾಲ್ಡ್ ಟ್ಯಾಂಜೆಂಟ್. ಸೊ ಇದು ಆಂಗಲ್. ಇದು the tangent has made certain angle with this x-axis. This is the angle. If this angle is less than 90 degree, then this is called positive slope. ಇದು ಏನಾದರೂ more than 90 degree ಇದ್ರೆ ಅವಾಗ ಈ ಲೈನ್ ಇದ್ದು ಸ್ಲೋಪ್ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. You should remember this. So I take one more point and I am going to draw a tangent to that point. ಇಲ್ಲಿ ನೋಡಿ, ಈ ಪಾಯಿಂಟ್ ನಲ್ಲಿ ಟ್ಯಾಂಜೆಂಟ್ ಡ್ರಾ ಮಾಡಿದ್ದೀನಿ. ಅವಾಗ ನೋಡ್ರಿ ಈ ಆಂಗಲ್ ಏನಾಯ್ತು, ಜಾಸ್ತಿ ಆಯ್ತು. ಇಲ್ಲಿ ಆಂಗಲ್ ಕಡಿಮೆ ಇದೆ, ಇಲ್ಲಿ ಆಂಗಲ್ ಜಾಸ್ತಿ ಇದೆ. ಅಂದ್ರೆ ಈ ಪಾಯಿಂಟ್ ನಲ್ಲಿ ಆಂಗಲ್, ಈ ಪಾಯಿಂಟ್ ನಲ್ಲಿ ನೀವು ಟ್ಯಾಂಜೆಂಟ್ ಡ್ರಾ ಮಾಡಿದ್ರೆ ಸ್ಲೋಪ್ ವ್ಯಾಲ್ಯೂ ಏನಿದೆಯಲ್ಲ ಅದು ಕಡಿಮೆ ಬರ್ತದೆ. ಸ್ಲೋಪ್ ಇಸ್ ಆಲ್ ಡಿಪೆಂಡ್ಸ್ ಆನ್ ಆಂಗಲ್. ಸೊ ಈ ಆಂಗಲ್ ಏನಿತ್ತು, ಕಡಿಮೆ ಬಂತು. ಈ ಪಾಯಿಂಟ್ ನಲ್ಲಿ ನೀವು ಟ್ಯಾಂಜೆಂಟ್ ಡ್ರಾ ಮಾಡಿದಾಗ ಇದ್ರ ಆಂಗಲ್ ಏನಾಯ್ತು, ಜಾಸ್ತಿ ಆಯ್ತು. ಸೊ ಆಂಗಲ್ ಈಸ್ ಇನ್ಕ್ರೀಸಿಂಗ್. ಆಸ್ ವಿ ಮೂವ್ ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್, the angle is increasing, which indicates velocity of body is increasing. So just ನೀವು ಆ ಕರ್ವ್ ಗೆ 2 ಪಾಯಿಂಟ್ ನಲ್ಲಿ ನೀವು ಟ್ಯಾಂಜೆಂಟ್ ಡ್ರಾ ಮಾಡಿ, ಆ ಟ್ಯಾಂಜೆಂಟ್ ದ ಆಂಗಲ್ ಏನಿದೆಯಲ್ಲ ಅದು ಇನ್ಕ್ರೀಸ್ ಆಗ್ತಾ ಇದೆಯೋ ಅಥವಾ ಡಿಕ್ರೀಸ್ ಆಗ್ತಾ ಇದೆಯೋ ಅನ್ನೋದ್ರ ಮೇಲೆ you can conclude that velocity is whether it is increasing or decreasing. Here this point, that if you draw the tangent, it is having certain angle, and if you draw the tangent at this point and the angle is increasing from this point to this point, the angle is increasing, which indicates the velocity is increasing. So this is how you should understand the xt graph. So slope is positive and increasing, means the velocity is positive and increasing. Slope positive yavagagutte when the angle is less than 90 degree. ಈ ಆಂಗಲ್ ಏನಿದೆಯಲ್ಲ ಮೋರ್ ದೆನ್ 90 ಡಿಗ್ರಿ ಆಗಿಬಿಟ್ರೆ ಅದು ನೆಗೆಟಿವ್ ಸ್ಲೋಪ್ ಆಗುತ್ತೆ. ಅಂಡ್ ಇಫ್ ಯು ಟೇಕ್ ಒನ್ ಮೋರ್ ಎಕ್ಸಾಂಪಲ್, ಹಿಯರ್ ಐ ಆಮ್ ಶೋಯಿಂಗ್ ಅ ಕರ್ವ್ ಲೈಕ್ ದಿಸ್. ಸೊ ಇಫ್ ಯು ಲುಕಿಂಗ್ ಎಟ್ ದಿಸ್ ಕರ್ವ್, ಯು ಕ್ಯಾನ್ ಡಿಸ್ಕ್ರೈಬ್ what is the velocity, what is the acceleration, and you can describe the motion in brief. ಅಂದ್ರೆ ಈ ಕರ್ವ್ ನೋಡಿದ ತಕ್ಷಣ ನೀವು ಆ ಚಲನೆಯ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಬಹುದು. ಅದು ಮಾಡಬೇಕಾದ್ರೆ ಅಗೇನ್ ಐ ಆಮ್ ಶೋಯಿಂಗ್ ದಿ ಸೇಮ್ ಟ್ರಿಕ್. ಈ ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಇದೆಯಾ ಡಿಕ್ರೀಸ್ ಆಗ್ತಾ ಇದೆಯಾ ಅಂತಕೊಂಡು ನೀವು ಕಂಡುಹಿಡಬೇಕು ಅಂತಂದ್ರೆ, ಫಸ್ಟ್ ಯು ಹ್ಯಾವ್ ಟು ಡ್ರಾ ದಿ ಟ್ಯಾಂಜೆಂಟ್ ಅಟ್ ಸಮ್ ಪಾಯಿಂಟ್ ಹಿಯರ್. ನೋಡ್ರಿ, ಈ ಪಾಯಿಂಟ್ ನಲ್ಲಿ ಒಂದು ಟ್ಯಾಂಜೆಂಟ್ ಡ್ರಾ ಮಾಡಿದ್ದೀನಿ ಅಂಡ್ ಲುಕ್ ಎಟ್ ದಿ ಆಂಗಲ್. and I am drawing one more tangent at this point and look at this angle. ನೋಡ್ರಿ, ಟ್ಯಾಂಜೆಂಟ್ ಅನ್ನ ಇಲ್ಲಿ ನಾವು ಡ್ರಾ ಮಾಡಿದಾಗ ಇದರ ಆಂಗಲ್ ನೋಡ್ರಿ, ಈ ಪಾಯಿಂಟ್ ನಲ್ಲಿ ಟ್ಯಾಂಜೆಂಟ್ ಡ್ರಾ ಮಾಡಿದಾಗ ಈ ಆಂಗಲ್ ನೋಡ್ರಿ. ಅಂದ್ರೆ as this curve moves like this from this point to this point, this angle is decreasing. ನೋಡ್ರಿ, ಈ ಪಾಯಿಂಟ್ ನಲ್ಲಿ ಟ್ಯಾಂಜೆಂಟ್ ಜಾಸ್ತಿ ಇದೆ, ಈ ಪಾಯಿಂಟ್ ನಲ್ಲಿ ಟ್ಯಾಂಜೆಂಟ್ ಆಂಗಲ್ ಏನಿದೆಲ್ಲ, ಸ್ಲೋಪ್ ಏನಿದೆಲ್ಲ ಅದು ಕಡಿಮೆ ಇದೆ. So which means the velocity is decreasing. If angle made by this tangent with this x-axis, if it decreases, which indicates the velocity is decreasing. First slope is positive and the second slope is also positive, but angle is decreasing, which means the velocity is decreasing. Velocity when it decreases, only when there is a negative acceleration. Acceleration negative ಇದ್ರೆ ಮಾತ್ರ ಆಗುತ್ತೆ, velocity ಕಡಿಮೆ ಆಗ್ತದೆ. And take this one, this example it is showing the curve like this. ಇದಕ್ಕೆ ನಾವೇನ್ ಕರಿತೀವಿ, ಕಾನ್ಕೇವ್ ಅಪ್ವರ್ಡ್ ಅಂತ ಕರಿಬಹುದು. ಇದನ್ನ ಕಾನ್ಕೇವ್ ಅಂದ್ರೆ ಇದು ಒಳಗಡೆ ತೆಗ್ಗಿದೆ, ಇದನ್ನ ಕಾನ್ಕೇವ್. ಅಪ್ವರ್ಡ್ ಮೇಲಿದೆ, ಮೇಲ್ಮುಖ ಮಾಡಿದೆ, ಕಾನ್ಕೇವ್ ಅಪ್ವರ್ಡ್. ಈ ರೀತಿ ಕರ್ವ್ ಇದ್ರೆ ಇಲ್ಲಿ ನೀವು ಎಕ್ಸಲೇಷನ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ ಹೆಂಗ್ ಕಂಡುಹಿಡಬೇಕು? Again I am showing the I am using the same trick. Here you have to draw one tangent. At this tangent
and another tangent at this point. ಸೊ ಕರ್ವ್ದ ಈ ಪೋರ್ಷನ್ ನಲ್ಲಿ ಒಂದು ಟ್ಯಾಂಜೆಂಟ್ ಡ್ರಾ ಮಾಡ್ರಿ, ಕರ್ವ್ದ ಅಪೋಸಿಟ್ ಪೋರ್ಷನ್ ನಲ್ಲಿ ಇಲ್ಲೊಂದು ಟ್ಯಾಂಜೆಂಟ್ ಡ್ರಾ ಮಾಡ್ರಿ. And look at the angle. This is more than 90 degree. Look at this angle. This is less than 90 degree, which means the slope is changing from negative to positive. ಇದೇನಲ್ಲ ಮೋರ್ ದನ್ 90 ಡಿಗ್ರಿ ಇದ್ರೆ ಅದನ್ನ ನಾವು ನೆಗೆಟಿವ್ ಸ್ಲೋಪ್ ಅಂತ ಕರಿತೀವಿ. ಈ ಟ್ಯಾಂಜೆಂಟ್ ಏನಿದೆಲ್ಲ ಈ ಎಕ್ಸ್ ಆಕ್ಸಿಸ್ ಜೊತೆಗೆ ಮಾಡಿದಂತ ಆಂಗಲ್ ಅದು 90 ಡಿಗ್ರಿಗಿಂತಲೂ ಕಡಿಮೆ ಇದ್ರೆ ಇದನ್ನ ನಾವು ಏನ್ ಕರಿತೀವಿ, ಪಾಸಿಟಿವ್ ಸ್ಲೋಪ್ ಅಂತ ಕರಿತೀವಿ. ಹಿಯರ್ ದ ಸ್ಲೋಪ್ ಇಸ್ ಚೇಂಜಿಂಗ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ನೆಗೆಟಿವ್ ಟು ಪಾಸಿಟಿವ್ ಅಂತಂದ್ರೆ ವೆಲಾಸಿಟಿ ಈಸ್ ಇನ್ಕ್ರೀಸಿಂಗ್. ನೆಗೆಟಿವ್ ಟು ಪಾಸಿಟಿವ್ ವೆಲಾಸಿಟಿ ಈಸ್ ಇನ್ಕ್ರೀಸಿಂಗ್. ವೆಲಾಸಿಟಿ ಯಾವಾಗ ಇನ್ಕ್ರೀಸ್ ಆಗ್ತದೆ? when there is a positive acceleration. So for this type of curve, acceleration is positive, velocity is increasing. This is very simple. So conclusion part is slope on the left side is negative, slope on the right side is positive, means the body is moving with increasing velocity. It is possible only when there is a positive acceleration. And here we can take the opposite one. This is a concave downward. Previous one was concave upward. This is a concave downward. Again you have to draw one tangent at this point. Draw the tangent. This is a angle made by the tangent with this x-axis is less than 90 degree, which means it's a positive slope. And here if you draw the tangent at this point, which is a horizontal, and if you draw the tangent at this point, it is more than 90 degree. So the slope is changing from positive to negative, positive to negative, which means the slope on the left side is positive, the slope on the right side is negative. The body is slowing down first, then here it stops, then moves in the opposite direction. And you can observe here, I have drawn at this point, this is a angle, and look at this car which is moving with the initial velocity 20 meter per second, and the velocity ಯಾವ ಡೈರೆಕ್ಷನ್ ದಲ್ಲಿ ಕಾರ್ ಮೂವ್ ಆಗ್ತಾ ಇದೆ ಅದೇ ಡೈರೆಕ್ಷನ್ ದಾಗೆ ಇದು ವೆಲಾಸಿಟಿ ಇದೆ ಅಂತ ತಿಳ್ಕೊಳ್ರಿ. ಸೊ ನಾವು ಕಾರ್ ಡ್ರೈವರ್ is applying the brake. Applying the brake means he is applying the negative acceleration. ಸೊ ನೆಗೆಟಿವ್ ಎಕ್ಸಲೇಷನ್ ಅಂತಂದ್ರೆ ಈ ವೆಲಾಸಿಟಿಗೆ ಇದು ವಿರುದ್ಧವಾಗಿರ್ತದೆ. ಇದನ್ನ ಈ ರೀತಿ ತೋರಿಸ್ತೀನಿ ನಾನು. ಸೊ ಈ ರೀತಿ ಮಾಡಿದಾಗ ಏನಾಗ್ತದೆ, ಕಾರ್ ಸಮ್ ಡಿಸ್ಟೆನ್ಸ್ ಆದ್ಮೇಲೆ ಮುಂದೆ ಹೋಗಿ ಸ್ಟಾಪ್ ಆಗ್ತದೆ. ಸ್ಟಾಪ್ ಆದಾಗ ವೆಲಾಸಿಟಿ ಏನಾಗ್ತದೆ, 0 ಮೀಟರ್ ಪರ್ ಸೆಕೆಂಡ್ ಆಗ್ತದೆ. ಸೊ when it is moving with a 20 meter per second, then when car stops after 4 seconds, car stops after 4 seconds, then what is the value of negative acceleration? ಎಷ್ಟು ನೆಗೆಟಿವ್ ಎಕ್ಸಲೇಷನ್ ಅಪ್ಲೈ ಮಾಡಿರ್ಬೋದು ಡ್ರೈವರ್ ಅಂತ ನೀವು ಕಂಡುಹಿಡಿಬೇಕಂತಂದ್ರೆ ಎಕ್ಸಲೇಷನ್ ಫಾರ್ಮುಲಾ ಗೊತ್ತಿದೆ ನಿಮಗೆ, ಡೆಲ್ಟಾ ವಿ ಅಪಾನ್ ಡೆಲ್ಟಾ ಟಿ, ಅಂದ್ರೆ ಚೇಂಜ್ ಇನ್ ವೆಲಾಸಿಟಿ ಅಪಾನ್ ಚೇಂಜ್ ಇನ್ ಟೈಮ್, ಅಂದ್ರೆ ಟೈಮ್ ಇಂಟರ್ವಲ್. ಸೊ ಇಲ್ಲಿ ಫೈನಲ್ ವೆಲಾಸಿಟಿ ಏನಿದೆ 0 ಮೀಟರ್ ಪರ್ ಸೆಕೆಂಡ್, ಇನಿಷಿಯಲ್ ವೆಲಾಸಿಟಿ 20 ಮೀಟರ್ ಪರ್ ಸೆಕೆಂಡ್. ಸೊ ಚೇಂಜ್ ಇನ್ ವೆಲಾಸಿಟಿ is nothing but final velocity minus initial velocity. So final velocity is 0 meter per second minus initial velocity is 20 meter per second divided by the time interval. How much time it has taken? 4 seconds. If you work out this, it will be 20 divided by 4 minus 5 meter per second square. ಅಂದ್ರೆ ಡ್ರೈವರ್ ಏನ್ ಬ್ರೇಕ್ ಅಪ್ಲೈ ಮಾಡಿದಲ್ಲ, ಅಪ್ಲೈ ಮಾಡಿದಾಗ ಎಷ್ಟು ಎಕ್ಸಲೇಷನ್ ಅಪ್ಲೈ ಮಾಡಿದ್ರು ಅಂತಂದ್ರೆ -5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದರ ಅರ್ಥ ಏನಂದ್ರೆ he is reducing the velocity of this car by 5 meter per second. That is why it is 5 meter per second square. The velocity is reducing at the rate of 5 meter per second ಅಂದ್ರೆ ಪ್ರತಿ ಒಂದು ಸೆಕೆಂಡ್ಗೆ ಇದರ ವೆಲಾಸಿಟಿ ಏನಿದೆಯಲ್ಲ 5 ಮೀಟರ್ ಪರ್ ಸೆಕೆಂಡ್ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಐ ಆಮ್ ಶೋಯಿಂಗ್ ಡಿಫರೆಂಟ್ ಪಿಕ್ಚರ್ ಹಿಯರ್. ಸೊ ಫಾರ್ ಎಕ್ಸಾಂಪಲ್, ಈಗಿನ ನಾವು -5 ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಪ್ರತಿ ಸೆಕೆಂಡ್ಗೆ ನೀವು 5 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ ಕಡಿಮೆ ಮಾಡ್ತಾ ಹೋಗ್ಬಿಟ್ರೆ, ಸೊ 20 ಏನಾಗಬೇಕು, ಈಗ 0 ಆಗಬೇಕು 4 ಸೆಕೆಂಡ್ ನಲ್ಲಿ. ನೋಡ್ರಿ, ಈಗ ಇನಿಷಿಯಲಿ ಇಟ್ ಈಸ್ 20 ಮೀಟರ್ ಪರ್ ಸೆಕೆಂಡ್. after 1 second, so velocity reduced by 5 meter per second. 20 ಏನಾಯ್ತು, 15 ಆಯ್ತು. then after second ಎರಡನೇ ಸೆಕೆಂಡ್ ಆದ್ಮೇಲೆ, ಸೊ 15 ಏನಾಯ್ತು, ಮತ್ತೆ -5 ಆಯ್ತು, ಅಂದ್ರೆ 10 ಆಯ್ತು. after 1 second
10 ಇದ್ದಿದ್ದು 5 ಆಯಿತು. ಆಫ್ಟರ್ ದಿ 4th second, so 5 ಏನಾಯ್ತು ಈಗ 0 ಆಯಿತು. ಸೊ ವೆಲಾಸಿಟಿ is reduced at the rate of 5 meter per second ಪ್ರತಿ 1 ಸೆಕೆಂಡ್ಗೆ 5 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ ಕಡಿಮೆ ಆಗ್ತಾ ಬಂತು. ಎಕ್ಸಾಕ್ಟ್ಲಿ ಆಫ್ಟರ್ 4 ಸೆಕೆಂಡ್ ವೆಲಾಸಿಟಿ ನೋಡ್ರಿ 20 is 15 ಫಸ್ಟ್ ಒನ್, 15 to 10 second, 10 to 5 meter per second third second, and last 4th second ನಲ್ಲಿ 5 to 0 meter per second. So this is how acceleration reduces the velocity. Okay, let us understand xt and vt graph. So first we take a horizontal line in xt graph. A horizontal line in xt graph is always indicates the body is at rest. When body is at rest, its velocity is obviously 0. So you have to show the line along the 0 axis. So this indicates the body is having 0 velocity. 0 velocity means the body is at rest. When body is having a 0 velocity, obviously its acceleration will be 0. Then if you take a second one, this line indicates a straight line always indicates uniform motion in xt graph. This is having a positive slope because this line makes certain angle with this x-axis, and this angle is less than 90 degree. If it is less than 90 degree, the slope of this line is always positive. And if you want to show it in a vt graph, you have to show it like this. Uniform motion means constant velocity. You have to show it a constant velocity from the positive y-axis, because along the y-axis this is a positive y-axis and this one is a negative y-axis. This is a positive x-axis and opposite side is negative x-axis. So we have to draw this horizontal line somewhere from the point on the positive y-axis, which indicates velocity is positive. Velocity is positive because the slope of this line is positive. And constant positive velocity. If the velocity is constant, if there is no change in the velocity, obviously acceleration is 0. And third one, this is exactly opposite to this line. If this line makes certain angle with this x-axis, if it is less than 90 degree, the slope of this line is will be positive. Whereas this line makes angle with this x-axis, it is more than 90 degree. More than 90 degree means it is having a negative slope. Negative slope means negative velocity. We have to show the similar diagram, but we have to show the horizontal line along the y-axis. Somewhere from the point on the negative y-axis, you have to draw the horizontal line. So ನಿಮ್ಗೆ ಗೊತ್ತಾಗಿರಬೇಕು, ಈ ಪಾಸಿಟಿವ್ ಸ್ಲೋಪ್ ಅಂತಂದ್ರೆ ಈ ಏನು ಸ್ಟ್ರೇಟ್ ಲೈನ್ ಇದೆಯಲ್ಲ, ಈ ಸ್ಟ್ರೇಟ್ ಲೈನ್ ಈ ಎಕ್ಸ್ ಎಕ್ಸಿಸ್ ಜೊತೆಗೆ ಏನು ಆಂಗಲ್ ಮಾಡ್ಕೊಂಡಿದೆ, ಈ ಆಂಗಲ್ ಲೆಸ್ ದನ್ 90 ಡಿಗ್ರಿ ಇದ್ರೆ ಈ ಲೈನಿನ ಸ್ಲೋಪ್ ಪಾಸಿಟಿವ್ ಅಂತ ಕರೀತಾರೆ. ಇದು ನೋಡ್ರಿ, ಈ ಲೈನ್ ನೋಡ್ರಿ, ಈ ಲೈನ್ ಈ ಎಕ್ಸ್ ಎಕ್ಸಿಸ್ ಜೊತೆಗೆ ಮೋರ್ ದನ್ 90 ಡಿಗ್ರಿ ಮಾಡೋದ್ರಿಂದ ಇದನ್ನ ನೆಗೆಟಿವ್ ಸ್ಲೋಪ್ ಅಂತ ಕರೀತಾರೆ. ಸ್ಲೋಪ್ ಪಾಸಿಟಿವ್ ಇದ್ರೆ ವೆಲಾಸಿಟಿ ಪಾಸಿಟಿವ್ ಇರ್ತದೆ, ಸ್ಲೋಪ್ ನೆಗೆಟಿವ್ ಇದ್ರೆ ವೆಲಾಸಿಟಿ ನೆಗೆಟಿವ್ ಇರ್ತದೆ. ಇಲ್ಲಿ ನೋಡ್ರಿ, ಇದು ಪಾಸಿಟಿವ್ ವೈ ಆಕ್ಸಿಸ್, ಇದು ನೆಗೆಟಿವ್ ವೈ ಆಕ್ಸಿಸ್. ನೀವು ಪಾಸಿಟಿವ್ ವೈ ಆಕ್ಸಿಸ್ ನಿಂದ ಒಂದು ಹಾರಿಜಾಂಟಲ್ ಲೈನ್ ಡ್ರಾ ಮಾಡಿದ್ರೆ ಇಂಡಿಕೇಟ್ ಏನ್ ಮಾಡ್ತದೆ ಅಂದ್ರೆ ದ ಬಾಡಿ ಇಸ್ ಹ್ಯಾವಿಂಗ್ ಅ ಪಾಸಿಟಿವ್ ಕಾನ್ಸ್ಟೆಂಟ್ ವೆಲಾಸಿಟಿ. ನೋಡ್ರಿ, horizontal line indicates velocity is constant all the time. But ನೀವು ಈ horizontal line ಅನ್ನ ನೀವು ನೆಗೆಟಿವ್ y axis ನಿಂದ ನೀವು ಡ್ರಾ ಮಾಡಿದ್ರಿ, which indicates velocity is constant but it is negative. Then if you take next diagram, if this diagram is like this, as I told in the previous videos, you have to take some 2 points. From those 2 points you have to draw the tangent. Here I have drawn tangent at this point and one more tangent at this point. You can look at this angle. This angle is small, this angle is more, means the slope is increasing. Slope is positive and increasing, which indicates which the velocity is positive but increasing. So you have to draw this straight line. Straight line in VT graph indicates with certain angle. A straight line, not that horizontal line in VT graph. Horizontal line in VT graph indicates constant velocity. So with certain angle which indicates
velocity is positive and increasing. Positive acceleration because velocity increases only when there is a positive acceleration. And look at this graph. We have already studied this type of graph in the previous slide. This is a concave downward. Concave downward means negative acceleration. This slope is having less than 90-degree angle with the x-axis. And if you draw the tangent to the opposite side of this curve, and this angle ನೋಡ್ರಿ ಯಾವಾಗಲೂ ಹಿಂಗ್ ಮಾಡ್ಬೇಕು, ಈ ರೀತಿ ಮಾಡ್ಬೇಕು angle ಅನ್ನ. And now you can observe here the slope is changing from positive to negative. So the slope of this first line is positive, the slope of this second line is negative. The slope is changing from positive to negative, means velocity is decreasing. So you have to draw like this. Velocity is decreasing. Nodri, velocity new somewhere from this point. So illinda ತಗೋಬೇಕು, velocity is gradually decreasing. But somewhere at this point velocity reaches 0. Nodri, ಈ point ನಲ್ಲಿ if you draw one horizontal line, ಇಲ್ಲಿ ನೀವು draw ಮಾಡಿಬಿಟ್ರೆ horizontal line indicates in xt graph, horizontal line indicates velocity is 0. ಸೊ ಅಂದ್ರೆ ಈ ಪಾಯಿಂಟ್ ನಲ್ಲಿ ನೋಡ್ರಿ, ಈ ಪಾಯಿಂಟ್ ನಲ್ಲಿ ಏನಾಗುತ್ತೆ ಅಂದ್ರೆ ವೆಲಾಸಿಟಿ 0 ಆಗ್ತದೆ. ಇಲ್ಲಿ ತೋರಿಸ್ಬೇಕು ನೀವು. ಇಲ್ಲಿಂದ ಮತ್ತೆ ಕ್ರಾಸ್ ಆಗ್ತದೆ ನೋಡ್ರಿ, ಇಲ್ಲಿಂದ ಕ್ರಾಸ್ ಆಗಿ ಪಾಸಿಟಿವ್ ಟು ನೆಗೆಟಿವ್ ಅಂದ್ರೆ ವೆಲಾಸಿಟಿ ಟರ್ನ್ಸ್ ಇಂಟು ನೆಗೆಟಿವ್. ಸೊ ಹಿಯರ್ ವೆಲಾಸಿಟಿ ಇಸ್ ಚೇಂಜಿಂಗ್ along the y-axis. Y-axis ನಲ್ಲಿ ಡಿಕ್ರೀಸ್ ಆಗ್ತಾ ಇದೆ. velocity is positive but it is decreasing. velocity is positive but it is decreasing. ಬಟ್ ಇಲ್ಲಿಂದ ನೋಡ್ರಿ, ಇಲ್ಲಿಂದ ಏನಾಗ್ತಾ ಇದೆ, velocity turns into negative because we have to measure the velocity along the negative y-axis. Negative y-axis ಅಂತಂದ್ರೆ the body has changed the direction. ಸೊ ಇಲ್ಲಿ ಪಾಸಿಟಿವ್ ವೆಲಾಸಿಟಿ, ನೆಗೆಟಿವ್ ವೆಲಾಸಿಟಿ ಏನು ಇಂಡಿಕೇಟ್ ಮಾಡ್ತಂದ್ರೆ at one particular instant of time, ಅಂದ್ರೆ ಯಾವುದೋ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಬಾಡಿ. somewhere at this point velocity reaches 0, means ಬಾಡಿ ಸ್ಟಾಪ್ ಆಗ್ತದೆ. ಮುಂದೆ ಇಟ್ ಚೇಂಜಸ್ ದಿ ಡೈರೆಕ್ಷನ್, ತನ್ನ ದಿಕ್ಕನ್ನ ಬದಲಿಸ್ತದೆ, ಎಕ್ಸಾಕ್ಟ್ಲಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂತ ಅರ್ಥ ಇದು. ಬಟ್ ಆಲ್ ದಿ ಟೈಮ್ ದ ವೆಲಾಸಿಟಿ ಈಸ್ ಡಿಕ್ರೀಸಿಂಗ್. all the time velocity is decreasing. And velocity decreases only when there is a negative acceleration. So here this line indicates the body is having a negative acceleration. And you can see this one, upward concave. Upward concave means if you draw the tangent, this is a negative slope, another tangent, this is a positive slope. So slope is changing from negative to positive, means velocity is changing from negative to positive. Here also the body is changing its direction. So it starts from negative slope. ನೋಡಿ, negative slope ಅಂದ್ರೆ ನೀವು ಇಲ್ಲಿಂದ ತಗೋಬೇಕು, ವೆಲಾಸಿಟಿನ ನೀವು along the y axis ನಿಂದ ತಗೋಬೇಕು. somewhere y axis ನಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ನಿಂದ ನೀವು ತಗೋತಾ ಹೋಗಬೇಕು. ವೆಲಾಸಿಟಿ ಈಸ್ ಇನ್ಕ್ರೀಸಿಂಗ್. ಯಾಕೆ ಹೇಳ್ರಿ, ನೆಗೆಟಿವ್ ಟು ಪಾಸಿಟಿವ್. ವೆಲಾಸಿಟಿ ಈಸ್ ನೆಗೆಟಿವ್ ಟು ಪಾಸಿಟಿವ್ ಅಂತಂದ್ರೆ ಇಟ್ ಈಸ್ ಇನ್ಕ್ರೀಸಿಂಗ್, ಬಟ್ ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ನೆಗೆಟಿವ್ ಇಂದ ಹೋಗ್ತಾ ಇದೆ, ಇಲ್ಲಿ ಹೋಗ್ತಾ ಇದೆ. ಬಟ್ ಹಿಯರ್ ಅಟ್ ದಿಸ್ ಪಾಯಿಂಟ್ ನೋಡ್ರಿ, ಇಲ್ಲೊಂದು ಹಾರ್ಜೆಂಟಲ್, ಇಲ್ಲೊಂದು ನೀವು ಟ್ಯಾಂಜೆಂಟ್ ಡ್ರಾ ಮಾಡಿಬಿಟ್ರೆ ಟ್ಯಾಂಜೆಂಟ್ ಬಿಕಮ್ಸ್ ಹಾರ್ಜೆಂಟಲ್ ಲೈನ್. ಹಾರ್ಜೆಂಟಲ್ ಲೈನ್ ಇನ್ xt graph indicates 0 velocity. So here at this point velocity reaches 0. Afterwards the position is changing like this, means velocity turns into positive, because at this point if you draw the tangent, so tangent is having a positive slope, means the velocity turns into positive, but it is continuously increasing. Negative to positive, velocity is increasing continuously. So this is how you should understand the xt and vt graphs. So these are the very important graphs, and in the next video I am showing the applications of xt and vt graphs.